ಯಾವ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನ ಅಂತ ಹೇಳಿದಿ ಕುಡುದಗದ ಅಟ್ಟ ಮಾಡ್ಬೇಕಲ್ಲ. ಕುಡುದಗದ ಯಾಕೆ ಮಾಡಿದಿ? ಯಾಕೆ ಮಾಡಿದೀನಿ? ಅಪ್ಪ ದೊಡ್ಡವ ಅಂತ ಹೇಳಕ್ ಬಂದದಿ. ಹೌದು. ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಸೀರಿ ಬಿಟ್ಟು ಕೆಲಸ ಮಾಡ್ಬೇಕು. ಸೀರಿ ಯಾಕೆ ಉಟ್ಕೊಂಡಿ? ಪ್ರಾಣ ಹೋಗ್ಲಿ ಖರೆ ಮಾನ್ ಹೋಗಬಾರ್ದ. ಹೌದು. ಅಪ್ಪನ ಬೆಳೆಸಲಕ್ ನಿತ್ಯ ಅಂದ್ರ ಅಪ್ಪಾಗೆ ಉಳಿ ಒಳಗ ಅವಾಗ ಬೇಡ. ಕೃಷ್ಣ ಪರಮಾತ್ಮ ಮನೆಗೆ ದಪ್ಪ ಗಿಡದ ಬಾಟ್ಯಾಗ ಅಂಗಲದಾಗ ಪದ್ಮ ಒಂದ ಹೊಳಿತಿತ್ರಿ. ಆಗ ಒದ್ದ ಕಾಲ ಮಾಡಿ ಮನೆಗೆ ದಪ್ಪ ಅಡವಿಯ ಒಳಗ ಎಳಿ ಬಿಸಿಲ ಬಂದ ಇವನ ಅಂಗಲ ಮ್ಯಾಲ ಬಿದ್ದಿತ್ತಾಗ ಆ ಬಿಸಿಲಿಗೆ ಅದು ಪದ್ಮ ಹೊಳೆಯತ್ತಿತ್ತು. ಆವಾಗ ಚಿಗುರಿ ಕಿವಿ ಹೊಳದಾಗ ಹೊಳೆಯತ್ತಿತ್ತ ಕೇಳಿ ಆವಾಗ ಅದೇ ಟೈಮದೊಳಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಏನು ಮಾಡಿದ್ದವ? ಬ್ಯಾಟಿ ಆಡ್ಬೇಕಂತ ಬ್ಯಾಡ ಹಾದ ನಡೆದಿದ್ದಾವಾಗ ಪದ್ಮ ಹೊಳೆದು ಬಿತ್ತ ಬ್ಯಾಡಿನ ಕಣ್ಣಿನ ಒಳಗ ಬ್ಯಾಟಿ ಸಿಕ್ಕಿತ್ತಂತ ಆನಂದ ಅದು ತನ್ನ ಮನದಾಗ. ಗಿಡದ ಮರಿಗೆ ನಿತ್ತ ತಮ್ಮ ಬಾಣ ಹೂಡಿ ಬಿಟ್ಟು ಆಗ ಕೈಯನ ಬಾಣ ತಗೊಂಡ ಬಿಟ್ಟನ ಕೃಷ್ಣನ ಅಂಗಾಲ ಒಳಗ. ಜಾಗದ ಮ್ಯಾಲ ಕೃಷ್ಣ ದೇವರ ಸತ್ತೋ ದ್ವಾಪರದಾಗ. ಅಂತ ನಿನ್ನ ಕೃಷ್ಣ ದೇವರ ಸೀರಿ ಕೊಟ್ಟ ನಂದಿ ಆಗ ಹೇಳಲ್ಲ ತಮ್ಮ ಸೀರಿ ಕುಡದ ಬಾಕಿ ಇರ್ಲಿ ಕೇಳೋ ಎನ ಮ್ಯಾಗ. ಸೀರಿ ಕೊಡಾವ್ತಾನೆ ಸೀರಿ ಉಟ್ಟನ ಆಗಿನ ಗಳಿಗ್ಯಾಗ. ಅಪ್ಪ ದೊಡ್ಡವಂತ ಬಾಯಿ ಮಾಡ್ತೀನಿ ನಿತ್ತ ಮಂಡ್ಯಾಗ. ಕೃಷ್ಣ ದೇವರ ದೊಡ್ಡ ಮಿತ್ರ ಕುಡುದ ಅಟ್ಟ ಮಾಡ್ಬೇಕೇ. ಕೊಟ್ಟ ಸುಮ್ಮ ಕೊಂಡ್ರೋದಿತ್ತು ಆಗಿನ ಗಳಿಗ್ಯಾಗ. ಸೀರಿ ಯಾಕ ಉಟ್ಟ ನಿತ್ತೋ ತಮ್ಮ ಅದೇ ಕ್ಷಣದಾಗ. ಸತ್ಯಭಾಮ ಎದ್ದಕ್ಕಾಗ ಶಕ್ತಿ ಪೂಜೆ ಹಾಕಿದಾಗ ಒಟ್ಟ ಗಣಸರ ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ. ಕೃಷ್ಣ ನಿತ್ತ ವಿಚಾರ ಮಾಡಿದ ತನ್ನ ಮನದಾಗ. ಏನ ನಾ ಹೆಂಗ ಹೋಗ್ಲಿ ಅಂದ ಪೂಜಾದ ಒಳಗ. ನಾನು ಇದೇ ಅವತಾರದೊಳಗ ಹೋದ್ರ ಕಂಡ ಹಿಡಿಯತಾರೋ. ಸೀರಿ ಉಡಬೇಕಂತ ವಿಚಾರ ಮಾಡಿದ ತನ್ನ ಮನದಾಗ. ಸತ್ತ ಸೀರಿ ಉಟ್ಟ ಪರವಂಜಾಗಿ ನಿಂತು ಆವಾಗ ಸೀರಿ ಉಟ್ಟ ಉಡವಲ್ಯಾಕ ಕೂಸಿನ ಒಂದ ತಂದಿದ್ದಾಗ. ಒಂದ ಗಂಡ ಕೂಸಿನ ತಂದಿದ್ದಪ್ಪ ತನ್ನ ಬಗಲಾಗ. ಕೂಸಿನ ಯಾರ ಹಡದ ಕೊಟ್ರ ಅವನ ಕೈಯಾಗ. ಆ ಕೂಸಿನ ಹೆಸರ ಹೇಳೋ ತಮ್ಮ ಮುಂದಿನ ಸಂಧ್ಯಾಗ. ಇದು ಹೊಲದ ಕೃಷ್ಣ ಕೈಯಾಗ ಚಕ್ರ ಒಂದ ಇರತ್ತೇತೋ. ಕೃಷ್ಣ ಕೊರವಂಜಾಗಿ ಬರುವಂತ ಗಳಿಗ್ಯಾಗ. ಆ ಚಕ್ರ ಎಲ್ಲಿ ಇಟ್ಟನ ಯಾವ ಜಾಗದ ಒಳಗ. ಇದು
ಹೊಡೆದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏನ್ ಮಾಡಿದ್ದವ ನಿಮ್ಮ ವಿಷ್ಣು ಸಹಿತ ಸೀರಿ ಒಟ್ಟ ನಿತ್ತಾನೋವಾಗ ನಮ್ಮ ಸೀರಿ ಒಟ್ಟ ಮೋಹಿನಿ ಅವತಾರ ತಾಳಿ ನಿತ್ತಾಗ ಕಾನ್ ಕಾನ ಉತ್ತತಿ ಆಟ ಹೂಡಿ ಬಿಟ್ಟು ಆವಾಗ ಇದು ಅಲ್ಲದ ಕೀಚಕನ ಹೊಡಿಬೇಕಾದ್ರ ಭೀಮಸೇನ ಏನ್ ಮಾಡ್ತಿದ್ದವ ಅಂತ ಭೀಮ ಸಹಿತ ಸೀರಿ ಉಟ್ಟನ ಆಗಿನ ಗಡಿಯಾಗ ನಮ್ಮ ಸೀರಿ ಉಟ್ಟ ಹೋಗಿ ನಿತ್ತು ಗರಡಿ ಮನೆಯಾಗ ಇದು ಹೊಲದ ಮೂರ ಲೋಕದ ಗಂಡ ಅರ್ಜುನ್ ಅಂತ ಅವಾಗ ಅವ್ ಏನ್ ಮಾಡ್ತಿದ್ದ ಅಂತ ಅರ್ಜುನ ಸಹಿತ ಸೀರಿ ಒಟ್ಟನ ಕೇಳೋ ಹೆಂಗ್ಯಾಗ ಕೌರವರ ಪಾಂಡವರ ಪಗಡಿ ಆಡಾಗ ಆ ಕೌರವರ ಕೈಯಾಗ ಸೋಲ ಅಥವಾ ಪಾಂಡವ ಯಾವಾಗ ಅದಕ್ಕೆ ಏನ್ ಹೇಳ್ತಾರೋ ಏನ್ ಹೇಳ್ತಾರ ತಂಗಿ ಯಾವ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನ ತಿಳಿದಿ ಕುಡುದಗದ ಅಟ್ಟ ಮಾಡ್ಬೇಕಲ್ಲ ಹೌದು ಹೌದಲ್ಲ ಉಡುದಗದ ಯಾಕೆ ಮಾಡಿದಿ ಯಾಕೆ ಮಾಡಿದಿನಿ ಅಪ್ಪ ದೊಡ್ಡವ ಅಂತ ಹೇಳಕ್ ಬಂದದಿ ಹೌದು ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಸೀರಿ ಬಿಟ್ಟು ಕೆಲಸ ಮಾಡ್ಬೇಕು ಹೌದು ಹೌದಲ್ಲ ಸಿರಿ ಯಾಕೆ ಉಟ್ಕೊಂಡಿ ಪ್ರಾಣ ಹೋಗ್ಲಿ ಕರೆ ಮಾನ ಹೋಗಬಾರ್ದ ಹೌದವ ಅಪ್ಪನ ಬೆಳೆಸಲಕ್ ನಿತ್ಯ ಅಂದ್ರ ಅಪ್ಪಾಗೆ ಉಳಿ ಒಳಗ ಅವಾಗ ಬೇಡ ಆಗ್ಬೇಡ ಹಂಗ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಪಾಂಡ್ರಾಪುರದ ಇಟ್ಟಲು ಸೀರಿ ಉಟ್ಟ ಇವ್ರೆಲ್ಲ ಹೊರಗ್ ಬಂದ ಮೇಲೆ ಉಟ್ರ ಇನ್ನ ತಾಯಿ ಹೊಟ್ಟ್ಯಾಗ ಕೂತು ಅದ್ರಿ ಒಬ್ಬ ಹುಟ್ಟಾನ ಸೀರಿ ಇವ್ರಪ್ಪ ಹನುಮಪ್ಪ ಅಂಜನಾದೇವಿ ಹೊಟ್ಲಿದ್ದಾಗ ಆಕಿ ಹೊಟ್ಟ್ಯಾಗ ಕೂತು ಒದರ್ತಿದ್ದೀವ ಹೌದು ಏನಂತ ಹೇಳಿ ಏನಂತ ತಂಗಿ ಏಯವ್ವ ನಾ ಎಲ್ಲಾರ್ಗತ್ಲೆ ದಿಗಂಬರಾಗಿ ಬರಾವ ಅಲ್ಲ ಹೌದು ಒಂದ ಚೋಟೇರಿ ಬೆನ್ನುಂಗ ಎಲ್ಲಿ ನಿನ್ನ ಹೊಟ್ಟ್ಯಾಗ ಕೈಪ ಮಾಡಿ ಕಟ್ಟುಕೊಂಡ ಬರ್ತಾನ ಜಗದಾಗ ಅಂದ ಯಾಕ ಮತ್ ಇವ್ರ ಅಪ್ಪ ಏನ ಸತ್ತಿದ್ದನ್ರಿ ಒಂದ್ 3 ಮಳ ನುಂಗಬೇಕಲ್ಲ ಇವು ನುಂಗಿದಪ್ಪ ಕಟ್ಗಿನ ತಯಾರಾಗ್ತಿತ್ತು ಎದಕ್ ಸುಡ್ಲಾಕ ಆ ತಾಕತ್ ನಿಂದ ಆಗೋದಿಲ್ಲ ಅದಕ್ಕ ದೇವರ ದೊಡ್ಡ ಅಂತ ಹೇಳ್ತಿ ದೇವರ ಸತ್ಯ ಅಂತ ಹೇಳ್ತಿ ಇನ್ನ ಈ ದೇವರ ಸತ್ತದ ಸುದ್ದಿ ತೆಗೆದ ಕೊಟ್ಟನಿ ದೇವ್ರ ಸೀರಿ ಊಟ ತೆಗೆದ ಕೊಟ್ಟ ನಿನಗ ಇನ್ನ ದೇವ್ರ ಒಟ್ಟ ನಿದ್ದಿ ಮಾಡಂಗಿಲ್ಲ ಅಂತ ಹೇಳ್ತಿ ನಿದ್ದಿ ಮಾಡೈತಿ ನಿನ್ನ ದೇವ್ರು 24 ತಾಸು ನಿದ್ದಿ ಮಾಡ್ಯಾವ ಯಾವಾಗ ಮಾಡ್ಯಾನ ಎಲ್ಲಿ ಮಾಡ್ಯಾನ ಯಾವ ಲೋಕದಾಗ ಮಾಡ್ಯಾನ ಇದು ಹೊಲದ ದೇವರ ಒಟ್ಟ ನಿದ್ದೆ ಮಾಡಿಲ್ಲ ಅಂದಿನ ಹೌದು ತಮ್ಮ 24 ತಾಸ ನಿದ್ದೆ ಮಾಡ್ಯದೋ ಹಿಂಗ ನಾರಾಯಣ ಮನಗ ತಾನ ಕೇಳೋ ಹ್ಯಾಂಗ್ಯಾಗ ಆದಿಶೇಷನ ಹಾಸಿಗೆ ಮ್ಯಾಲ ಮನಗಿರ್ತಾನೋ ಆವಾಗ 24 ತಾಸ ನಿದ್ದೆ ಮಾಡೋತ್ತ ಮನಗಿರ್ತಾನ ಹೌದು ನಿದ್ದೆ ಮಾಡಿಲ್ಲ ಅಂತ ಸುಳ್ಳ ಯಾಕ ಹೇಳ್ತೀಯೋ ಈಗ ಅಪ್ಪ ಅಂದ್ರ ಗಪ್ಪ ಮಾಡಿವ ತಮ್ಮ ನಿತ್ತ ಮಂಗಾಗ ದೇವ್ರ ಒಟ್ಟ ಉಂಡೆ ಇಲ್ಲ ತಿಂದಿಲ್ಲ ಅಂತ ಹೇಳತೇನೆ ಹೌದು ಹೇಳ್ತಲ್ಲ ನಿಮ್ಮ ದೇವ್ರ ಸಹಿತ ಉಂಡದಪ್ಪ ತಿಳಿಸುವೇನೆ ಕಣ್ಣಯ್ಯ ಅಂತ ಎದ್ದ ಕೇಳೋ ಆವಾಗ ಎನ್ನ ಮಲ ಬಡದ ಇಡ್ತಿದ್ದಪ್ಪ ಲಿಂಗದ ಎದುರೀಗ ಕಣ್ಣಯ್ಯನ ಭಕ್ತಿಗೆ ಮೆಚ್ಚಿ ಲಿಂಗದೊಳಗಿನ ಪರಮಾತ್ಮ ಏನ್ ಮಾಡ್ತಿದ್ವ ಮಲದ ಮಾಂಸ ತಿಂದ ಕುತ್ತನ ಅವನ ಕೈಯಾಗ ನಿಮ್ಮ ದೇವ್ರ ಸಹಿತ ಉಂಡದಪ್ಪ ಕಣ್ಣಯ್ಯನ ಕೈಯಾಗ
ಒಂದ್ ಮಾತ ನನಗ ನೀನು ಹೇಳತೇನೆ ಏನಂತ ಹೇಳ್ತಾನವ ಒಟ್ಟ ಗಂಡ ಅಂದ್ರ ದೊಡ್ಡ ಒಂದಿ ಕೇಳೋ ಇನ ಮ್ಯಾಗ ಗಂಡನ ಹಿಡ್ಕೊಂಡ ಹೋಗ ಅಂದಿ ನೆತ್ತ ಮಂದ್ಯಾಗ ಒತ್ತ ಹೊಟ್ಟ ಗಂಡನ ಕಾಲ ಬೀಳ್ಬೇಕಂದಿ ಭವದಾಗ ಗಂಡನ ಕಾಲ ಬೀಳೋದನಕ ದಂಡಗಿರ್ಲಿ ಕೇಳೋ ಈಗ ಸ್ವತಃ ಗಂಡ ಕೂತ ಹೆಂಡತಿ ಕಾಲ ಬಿದ್ದಾನವಾಗ ಇದು ಪಕ್ಕ ಬರದ ಇಟ್ಟದ ಮಹಾಭಾರತ ಒಳಗ ಮತ್ತ ಹೊಂಟ್ರ ಮನಿ ಬಿಟ್ಟ ಹೊರಗ ಬರ್ಬೇಕಾದ್ರ ಏನ್ ಮಾಡ್ತಿದ್ದವ ನಿಮ್ಮ ಧರ್ಮರಾಜ ಕಾಲ ಬೀಳ್ತಿದ್ದ ಮಾಡ್ಕೊಂಡ ಹೇಳ್ತೀಗ ದ್ರೌಪದಾನ ಕಾಲ ಬಿದ್ದ ಬರತ್ತಿದ್ದ ಹೊರಗ ಆಕಿ ಕಾಲ ಬೀಳಂತದೇನ ತಪ್ಪ ಮಾಡಿದ್ದವಾಗ ಇದು ಅಲ್ಲದ ಗಂಡನ ಮಾಳ ಮಾತ ಕೇಳ್ಬೇಕಂದಿ ನಮಗ ಅಂದಲ್ಲವ ಸ್ವತಃ ಗಂಡ ಕೂತ ಸೋತಾನಪ್ಪ ಮಾಡ್ಕೊಂಡ ಹೇಳ್ತೀಗ ಅಂತ ಧರ್ಮರಾಜ ಓದ ಎಷ್ಟೋ ಪಗಡಿ ಆಡ್ದಾಗ ಗಂಡ ಬಹಳ ದೊಡ್ಡವ ಅಂತ ಹೇಳಲ್ಲ ಗಂಡನ ಹಿಡ್ಕೊಂಡು ಹೋಗತಿ ಕಣದಾಳ ಗಂಡನ ಹಿಡ್ಕೊಂಡು ಹೋಗ್ಬೇಕಂತ ಇವ್ ಗಂಡ ನೋಡ ಈ ಗಾಂಡೋ ಏನ ಬಗಜಂಡೋ ಎಲ್ಲಿ ಗಾಂಡ್ರ ಸುದ್ದಿ ಹೇಳತ್ತಿದಿ ಏ ಸ್ವತಃ ಗಂಡ ಇದ್ರ ಇರ್ಬೇಕಂತವ ಮಾಡ್ಕೊಂಡ ಹೆಣ್ತಿನ ಯಾವ್ರೇ ಮಗ ಬಟ್ಟ ಮಾಡಿ ಮಾತಾಡಿದಂದ್ರ ಹೌದು ಯಾಕೋ ಮಗನಂತ ಕೇಳುವಟ್ಟ ಪಾವರ್ ಒಳಗಿರ್ಬೇಕು ಅವ ಕರಿಯದ ಗಂಡ ಇದ ಕಣದಾಳ ಗಂಡ ಇವ್ ಹೆಂಗ್ರಿ ಇವ ಕೇಳೋ ಗಂಡ ಅಲ್ಲ ಇವ ಯಾವನ ಕೈಯ ಯಾವನ ಮಾತ್ರ ಕೇಳಿ ಯಾವನ ಕೈಗರೆ ಕೊಟ್ಟ ಬರು ಗಂಡದನ ಕರಿ ಮೆಟ್ಟಿಗಚ್ಚು ಗಂಡ ಅಲ್ಲ ಕಣದಾಳ ಗಂಡ ಇಂಥವ್ ಇವ್ ಸ್ವತಃ ನಿಮ್ಮ ಮತ್ತೊಬ್ಬನ ಕೈಯ ಕೊಟ್ಟದ ಖರಿ ಐತಿ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ದುರ್ಯೋಧನ ಧರ್ಮರಾಜ ಮುಂದೆ ಕೂತ ಆಟ ಆಡ್ತಿದ್ರು ಹೆಂಗ ವಸ್ತ್ರ ವೈಡೂರ್ಯ ಮುತ್ತರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತಿದ್ದ ಧರ್ಮರಾಜ ದುರ್ಯೋಧನನ ಕೈಯಾಗ ಎಲ್ಲಾ ಸೋತ ತೆಳಗ ಚೆಂಡ ಹಾಕಿದ್ದ ದುರ್ಯೋಧನ ಹೇಳ್ತಾನ ಧರ್ಮಗ ಏ ಧರ್ಮ ಎಲ್ಲಾ ಸೋತನಿತ್ತ ತೆಳಗ ಚೆಂಡ ಹಾಕಿ ಖರೆ ಇನ್ನ ಒಂದು ಬೆಲೆ ಬಾಳೋ ಬದುಕುಳದದು ನಿನ್ನ ಮನ್ಯಾಗ ಧರ್ಮರಾಜ ಅಂದ ಏನು ಕೇಳ್ತಿ ಕೇಳ ಎಲ್ಲಾ ಸೋತದ ಖರೆ ಐತಿ ಇನ್ನೊಂದ್ ಏನು ಉಳದೈತಿ ಅಂದ ಯಾವುದು ಇನ್ನೊಂದ್ ಐತಿ ಏನು ನಿನ್ನ ಹೆಣ್ತಿದ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಏ ಅದ್ಯಾಕಾದಿತ್ತೋ ಮಗನ ನಾಯಕ ನಾನು ಹೆಣ್ತಿನ ಹಚ್ಚಲ ಅನ್ಬೇಕಾಗಿತ್ಲ ಇವ್ ಕಣದಾಳ ಧರ್ಮ ಸುಮ್ಮ ನಾಯಿ ಕುನ್ನಿಗತ್ಲೆ ತಂದ್ ಹಚ್ಚನಕಿನಲ್ಲಿ ಗಾಂಡಿ ಅದಕ್ಕೆ ದೊಡ್ಡದನ್ ಬೇಕು ನಿನಗೆ ನೀವ್ ಓದಾಕಿನ ಹಚ್ಚಿದೆ ಅಂತ ಹೇಳಿ ನಾನ್ ನಿನ್ನ ಹಂಗ ಮಾಡಿಲ್ಲ ನಿನ್ನ ಯಮಲೋಕ ಓದಿದ್ದ ಯಮರಾಜ ಯಮಲೋಕದಾಗ ಓದಿದ್ದ ನಿನ್ನ ಓದಿದ್ದಿಲ್ಲ ಯಾರ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರ್ಯಾಡಿ ಸತ್ತ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಳ ಸತ್ಯವಾನ ಸಾವಿತ್ರಿ ಮೂಡಲಿ ಮುನಗಲಿ ನಾಮಕರಣದವ ಅಂತ ಹೆಣ್ಮಕ್ಳು ನೀವು ಸತ್ತ ಹೆಣ್ತೀನಿ ಯಾವ್ರಿ ಮಗ ತಂದರೇನ ಇವ್ರ ಮನ್ಯಾಗಿದ್ದ ಹೆಣ್ತಿಗೆ ಒಂದ್ಸರಿಗೆ ನೀರು ಕೊಡಂಗಿಲ್ಲ ಸತ್ತಕಿನ ತರ್ತಾರ ಇವ್ರ ಯುದ್ಧದ ಮಂದಿ ಕೈಯ ಕುಡ್ಲಾತ್ಯಾರ 3 ಮಂದಿ ಅನ್ಬ್ಯಾಡ ಅನಸ್ಕೋಬೇಡ ಇಷ್ಟ ನನಗ ನಿನಗ ಫರಕ್ ಹೆಂಗ ನಿಮ್ಮ ಎಲ್ಲಾ ಗಂಡ ಹಾಡವ್ರಿಗೆ ಮಸೀಬನಾಳ ವಿದ್ಯಾಗ ಇಟ್ಟ ಫರಕ್ ಅದ ನೋಡಿ ಕೈಲಿ ನೇಗಂಗಿಲ್ಲ ಕೈಲಿ ನೇಗಲದ ಮೈಯೆಲ್ಲ ಹರ್ಕೊಂಡತ್ತ ನಿಮಗ್ ಮೊದಲ್ ನೇಗಂಗಿಲ್ಲ ಅನ್ನೋದ್ರಿ ಬಿಡಂಗಿಲ್ಲ ನೀವ್ ಅಂದ್ರಿ ನಿಮ್ಮ ನಮ್ಮನ್ನು ಕುಡ್ತಕ್ಕ ನಾ ಬಿಡಂಗಿಲ್ಲ ಎದರಾಗ ದೊಡ್ಡವಾಗಿದಿ ಅಲ್ಲಿ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತಿ ಎಲ್ಲ ಸೀರಿ ಊಟ ತಿರ್ಗ್ಯಾವ ಗಂಡ ದೇವ್ರ ಒಟ್ಟ ಸತ್ತಿಲ್ಲ ಅಂದಿ ಅಲ್ಲಿ ದೇವ್ರ ಸತ್ತಾವತ್ ಹೇಳಿ ದೇವ್ರ ಉಂಡಿಲ್ಲ ಅಂತ ಹೇಳಿದಿ
ಎಂತಿದ್ದವ್ರ ಕೈಯಾಗ ಸಿಕ್ಕ ಮಲದ ಮಾಂಸ ಕಂಡ ಸಹಿತ ಸಾಲಿಲ್ಲ ನೀವು ದೇವ್ರಗಳಿಗೆ ಸಾತಿಲ್ಲ ಮಲದ ಮಾಂಸ ಉಂಡಾವ್ ಹೌದು ಉಂಡ ಬರೀ 7 ವರ್ಷದ ಕೊಡಗುಸಿನ ಕೈಯಾಗ ಸಿಕ್ಕ ಕಲ್ಲಿನೊಳಗಿಂದ ಕಲ್ಲಿನಾತಿ ಅದ ಹಾಲು ಕುಡಿದು ಕೂತಾನ ಖರೆ ಐತಿಲ್ಲ ಮತ್ ದೇವರ ಒಟ್ಟ ಏನೋ ಉಣಂಗಿಲ್ಲ ತಿನ್ನಂಗಿಲ್ಲ ಕುಡಿಯಾವ ಮಾಲ ಅಂತ ಹೇಳ್ತಿ ಹೇಳ್ತಾನ ಅಂತಾವ್ ಹಂತಾದಗದ ಮಾಡ್ಯಾನ ಮಾಡ್ಯಾರಲ್ಲ ಅದಕ್ಕ ಈಗೇನ್ ಹೇಳತ್ತೇನೋ ಏನಂತೇವ ಒಟ್ಟ ಹೆಣ್ತಿ ಕಮ್ಮಿ ಅತ್ತ ಗಂಡ ದೊಡ್ಡ ಮತ್ತ ಹಾ ಅಂತ ಹೇಳ್ತಾನ ಹಂಗೂ ಬರಂಗಿಲ್ಲಪ್ಪ ಹಂಗ ಅಲ್ಲದು ಹೆಣ್ತಿ ಹೆಂಗ ಕಮ್ಮಿ ಆಗ್ತಾಳು ಹ್ಯಾಂಗ್ರಿ ರಾಮಾಯಣಿ ಒಳಗ್ ಸ್ಪಷ್ಟ ಬರದಿಟ್ಟಾರ ಏನಂತ ರಾಮನಕ್ಕಿಂತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತಿ ಹೌದು ಹೌದಿವ ಏನ ರಾಮಾಯಣಿ ಬರದದ ಸುಳ್ಳು ಏನ್ ನೀ ಹೇಳತ್ತಿದ್ ಇದು ಸುಳ್ಳು ನಾ ದೊಡ್ಡವ್ ಅಂತ ಹೇಳ್ತಿ ಹೇಳ್ತಲ್ಲ ಅಂತ ನಿನ್ನ ರಾಮದೇವ್ಗ ಸಹಿತ ಹತ್ತಿಲಕ್ಕಿ ಪತ್ತ ಖರೆ ಐತಿ ಬರೀ 7 ವರ್ಷದ ಕೂಸಿದ್ದಾಗ ನೆಗಿ ಬಿಟ್ಟದ ಬಾಣ ನಿಮ್ಮ 10 ತಲಿ ರಾವಣಗ ಹೊಳಿ ನೆಗು ತಾಕತ್ತಾಗಿಲ್ಲ ಆಗ್ಲಿಲ್ಲ ಮೈ ಮೇಲೆ ಹಾಕೊಂಡು ಬಿದ್ದಾನ ಅದೇ ಬಾಣ ಹೌದು ಹೌದಲ್ಲ ಅದಕ್ಕೆಪ್ಪ ಈಗೇನ್ ಹೇಳತ್ತೀರಿ ಗಂಡ ಹಾಡೋರು ಮತ್ತೇನ್ ಹೇಳ್ತಾನ್ರಿ ಒಟ್ಟ ತ್ರಿಕಾಲ ಜ್ಞಾನಿ ಅದಾನತ್ರಿ ಇವ್ರು ಪರಮಾತ್ಮ ತ್ರಿಕಾಲ ಜ್ಞಾನಿ ಪರಮಾತ್ಮ ಅದಾನ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿತೈತಿ ಅವಂಗ ಅಂತ ಹೇಳ್ತಿ ಹೌದು ಹೇಳ್ತಾನ್ರಲ್ಲ ಹಿಂದಿಂದ ಮುಂದಿಂದ ಎಲ್ಲಾ ತಿಳಿಯುವಂತ ಪರಮಾತ್ಮಗ ಇವ 21 ದಿವಸ ಗಜಾಸುರ ದೈತ್ಯನ ಸಂಗಟ ಯುದ್ಧ ಮಾಡ್ಲಕ್ ಹೋಗಿದ್ರಲ್ಲ ನೀವು ಹೊಳ್ಳಿ ಬರೋ ಗುಡದ ಏನ್ ಮಾಡಿಳು ಏನ್ ಮಾಡಿದ ತಾಯಿ ಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡಿ ಬಾಕಲ ಹೊರ ಕುಣಿಸಿದಳು ಹೌದು ಹೌದಲ್ಲ ಇವ ಬಂದ ಬಳಕ ಕೂಸಿನ ಶಿರಾ ದಡ ಒತ್ತಟಿ ಕಡ್ಯಾಕನ ಮಾಡಿ ಒಗದ ಕರೆ ಇದು ನನ್ನ ಮಗ ಐತಿ ಅನ್ನೋದು ನಿನಗ ಅರು ಆಗಿ ಹೊಡೆದೇವ್ ಅವರು ಆಗಂತ ಹೊಡೆದೇವ್ ಯಾಕೆ ತಿಳಿಲಿಲ್ಲ ನಿನಗೆ ತ್ರಿಕಾಲ ಜ್ಞಾನಿ ಪರಮಾತ್ಮ ಐತಿಯಲ್ಲ ಹೌದು ಇದು ನನ್ನ ಮಗ ಐತಿ ನಾ ಹೊಡಿಬಾರ್ದು ಇದು ನನ್ನ ಅರು ಆತೋ ಇಲ್ಲೋ ಮಾತ್ ಕೇಳೋದು ಕರೆಕ್ಟ್ ಇಲ್ಲ ಅದ್ ಹೆಂಗದಪ್ಪ ಅಂದ್ರೆ ಹೆಂಗವ ನೀ ಬಿಡ ಸ್ವತಃ ನಿಮ್ಮ ಪರಮಾತ್ಮ ಕೊಟ್ಟ ಕಳಿಸ್ಯಾನ ಪಾರ್ವತಿನ ಮತ್ತೊಬ್ರ ಹಿಂಬಾಲ ಹೌದು ಹೌದಲ್ಲ ಯಾರ ಹಿಂಬಾಲ ಕಳಿಸ್ಯಾನ ಹೇಳ್ತಾನೆ ಕೇಳ ಇದು ವರದ ಪರಮಾತ್ಮನ ಹೆಸರ ಮ್ಯಾಲ ರಾವಣ ಏನ್ ಮಾಡಿದ್ವ ರಾವಣ ಕೊತ್ತ ತಪ ಮಾಡತ್ತಿದ್ದೋ ಮಾಡಂಗ